ಇವಳು ನಾನು ತುಂಬ ಹಚ್ಕೊಂಡಿದ್ದೆ ಭೂಮಿಕಾ. ಇವಳು ನನ್ನ ಲೈಫಲ್ಲಿ ಬಂದಾಗಿಂದ ಏನೇನೋ ಪವಾಡಗಳು ನಡೆದೋಯ್ತು. ಎಲ್ಲೋ ಹೋಗ್ತಾ ಇದ್ದೆ ನನ್ನ ಲೈಫು, ಸರಿಯಾಗಿ ದಾರಿಗೆ ಬಂದಿದ್ದೆ ಇವಳಿಂದ ಅಂದ್ರೂ ತಪ್ಪಿಲ್ಲ. ನೀವು ಸಿಕ್ಕಿದ್ರಿ, ನನ್ನ ಮಗ ಸಿಕ್ತ, ನನ್ನ ಜೀವನ ಒಂದು ಹಂತಕ್ಕೆ ಬಂತು. ಅವಳ ಪಕ್ಕದಲ್ಲಿದ್ದರೆ ನಾನು ಪ್ರಪಂಚನೇ ಗೆದ್ದೆ ಅಂತ ಅನ್ನಿಸ್ತಾ ಇತ್ತು. ಈಗ ನನ್ನ ಇಡೀ ಪ್ರಪಂಚನೇ ಖಾಲಿ ಅಂತ ಅನ್ನಿಸ್ತಾ ಇದೆ. ನನ್ನ ಬದುಕಿನ ಒಂದು ಭಾಗನೇ ಹೋಯ್ತು ಅಂತ ಅನ್ನಿಸ್ತಾ ಇದೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಮಿಂಚಿನ ಕಳ್ಸ್ಕೊಡೋದಕ್ಕೆ ನನಗೂ ಮನ್ಸಾಗ್ತಿಲ್ಲ. ನಾನು ಕಳ್ಕೊಂಡ ಸ್ವಂತ ಮಗುವನ್ನ ಇವಳಲ್ಲಿ ಕಳ್ಕೊಂಡಿದ್ದೆ ಭೂಮಿಕಾ. ಎಷ್ಟೋ ದಿವಸ ಇವಳು ಮೊದಲು ನನಗೆ ಸಿಕ್ಕಿದಾಗ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಬೊಂಬೆ ಜೊತೆನೇ ಓಡಾಡ್ತಿದ್ಲು. ಅವಳು ಮತ್ತು ಬೊಂಬೆ ಅಷ್ಟೇ ಅವಳ ಪ್ರಪಂಚ. ಬೇರೆ ಲೋಕದವಳ ಥರ ಇರ್ತಾ ಇದ್ಲು. ಅವಳಾಯ್ತು, ಬೊಂಬೆ ಆಯ್ತು. ಈಗ ಮತ್ತೆ ಅವಳಿಗೆ ಸೈಕಲಾಜಿಕಲ್ ಶಾಕ್ ಆಗಿ ಬೊಂಬೆ ಜೊತೆಗೆ ಮಾತಾಡ್ತಿದ್ದಾಳೆ. ನನಗೆ ಒಳೊಳ ಕಡೆ ತುಂಬ ಭಯ ಆಗ್ತದೆ ಭೂಮಿಕಾ. ಮಿಂಚನೆ ನಮ್ಮ ಮಗಳಾಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ನನಗೂ ಹಾಗೆ ಅನ್ಸೋದು. ನಮ್ಮ ಮಗಳಿದ್ದಿದ್ರೆ ಅವಳು ಮಿಂಚಿ ಥರನೇ ಇರ್ತಿದ್ಲು ಅಂತ. ಆದರೆ ಏನು ಮಾಡೋದು, ರಿಯಾಲಿಟಿನೇ ಬೇರೆ ಅಲ್ವಾ? ಈ ಪರಿಸ್ಥಿತಿ ಬರ್ತಾ ಇದ್ದಿದ್ರೇನೆ ಚೆನ್ನಾಗಿರೋದು. ಆದರೂ ನಂಗೆ ಅರ್ಥ ಆಗ್ತಿಲ್ಲ, ನಮ್ಗೆ ಯಾಕೆ ಈ ರೀತಿ ಒಂದು ಫೀಲಿಂಗ್ ಆಗ್ತಿದೆ ಅಂತ. ನಮ್ಮ ಮನ್ಸು ಬಂದಾಗೆಲ್ಲ ಅವಳನ್ನ ಅಲ್ಲೋಗಿ ನೋಡ್ಕೊಂಡು ಬರ್ಬೋದಲ್ವಾ? ಆದರೂ ಆ ಮಗು ಜೊತೆ ನಮ್ಮ ಅಟ್ಯಾಚ್ಮೆಂಟ್ ಬೇರೆ ಥರನೇ ಇದೆ ಭೂಮಿಕಾ. ಒಳ್ಳೆ ರಕ್ತದ ನಂಟಿರೋ ಥರ ಫೀಲ್ ಇದೆ. ಈ ದೇವ್ರಿಗೆ ನನ್ನ ಮೇಲೆ ಯಾಕೆ ಇಷ್ಟು ಕೋಪನೋ ಗೊತ್ತಿಲ್ಲ. ಕೊಟ್ಟ ಹಾಗೆ ಮಾಡಿ ಕಿತ್ಕೋತಾ ಇದ್ದಾನೆ. ಆಗ ಎಷ್ಟು ಸಂತೋಷ ಕೊಟ್ಟಿದ್ನೋ ಅದರ ದುಪ್ಪಟ್ಟು ನೋವಾಗ್ತಾ ಇದೆ. ಈ ಟೈಮ್ ಅನ್ನೋದು ಎಷ್ಟು ಕ್ರೂರಿ ಅನ್ಸ್ಬಿಡುತ್ತೆ. ಮಿಂಚು ಕಷ್ಟ ಕೊಡಬೇಕು ಅಂತ ನಾವು ಅವಳನ್ನ ಅಲ್ಲಿ ಕಳಿಸ್ಕೊಡ್ತಿಲ್ಲ. ಮಹಿಮಾ ಹುಷಾರಾಗ್ಲಿ ಅಂತ ಕಳಿಸ್ಕೊಡ್ತಿದ್ವಿ. ಅದು ಬಿಟ್ಟರೆ ನಮ್ಮ ಹತ್ರ ಬೇರೆ ಚಾಯ್ಸು ಇಲ್ಲ.